ಒಳ್ಳೆ ವಿಚಾರ ಒಳ್ಳೆಯದು ಅವತ್ತಿಂದ ಇಷ್ಟು ವರ್ಷ ಕರೆಕ್ಟ್ ಮಾಡ್ಕೊಂಡು ಬಂದಾರ ಬರಬ್ಬರ ಅವ್ರಿಗೂ ನಾನಾ ಬರ್ಬೇಕು ಏನು ಸಮಸ್ಯೆ ಹೇಳ್ರಿ ಒಬ್ರು ಮಾತಾಡಿ ನಾವು ಒಬ್ಬೊಬ್ರು ಕೇಳ್ತೇವೆ ಯಾರನ್ನು ಕೇಳ್ತೇವೆ ದುಡ್ಡು ಕಟ್ಟಿದ್ದೀವಿ ನಾವು ಇವ್ರು ಅಷ್ಟೊಂದು ಇನ್ನೂ ಮುಂದೆ ಸೋಮವಾರ ಕಟ್ತೀವಿ ನಾವು ಒಂದು ಸೋಮವಾರ ಮತ್ತೆ ಟೈಮ್ ಐತಿ ಕಟ್ಟಿಲ್ಲ ಅಂದ್ರೆ ನನ್ಗೆ ಬಂದಿರೋಷ್ಟು ಜಗಳ ಮಾಡ್ಬೋದು ಹೆಣ್ಮಕ್ಳು ಇವರ ಪ್ರತಿನಿಧಿಗಳು ಅದಾರ ಸಂಘದಲ್ಲಿ ಇವ್ರಷ್ಟೇ ಬಂದು ನಾವೇನು ಸಮಸ್ಯೆ ನೀವು ಕೇಳಬೇಕಿಲ್ಲ ಮೂರು ಜನ ಕರ್ಕೊಂಡು ಬಂದು ಇಲ್ಲಿ ಮೈ ಮೇಲೆ ಬರೋದು ಜಗಳ ಮಾಡೋದು ನೀ ಕಟ್ಟಿಲ್ಲ ನೀ ಕಟ್ಟಿ ನಮ್ಮ ಪ್ರಾಬ್ಲಮ್ ಆಗಕ್ಕೆ ಕುಂತೈತಿ ನೀವು ಕೈದಿಂದ ಕಟ್ರಿ ಅಂತ ನಾವು ಎಲ್ಲಿ ಹೇಳ್ಬೇಕು ಸರ್ ನಾವು ಲೀಗಲ್ ಇದು ಡಾಕ್ಯುಮೆಂಟ್ ಕೇಳಿದ್ವಿ ಸರ್ ಅವ್ರಿಗೆ ಈ ಥರ ನಾವು ಡಾಕ್ಯುಮೆಂಟ್ ಕೊಡ್ರಿ ನಾವು ಡಾಕ್ಯುಮೆಂಟ್ ಬ್ಯಾಂಕಿಗೆ ಕಟ್ಕೊಂಡು ಹೋಗ್ತೇವೆ ಈ RBI ಗೈಡ್ಲೈನ್ ಎಲ್ಲ ತೋರಿಸ್ತಾ ಇದ್ದಲ್ಲ ಸರ್ ವಾರ ನಾವು ಇವ್ರ ಹತ್ರ ಕಟ್ತಾ ಇದ್ದೀವಿ ನಿಮ್ಗೆ ಲೋನ್ IDBI ಬ್ಯಾಂಕ್ ಕೊಟ್ಟೈತಿ ಅಂತ ಹೇಳಿದ್ರು ನಾವು ಬ್ಯಾಂಕಿಗೆ ಕಟ್ಕೊಂಡು ಹೋಗ್ತೀವಿ ವಾರ ಒಂದು ವಾರ ಕಟ್ಟಿಲ್ಲ ನೆಕ್ಸ್ಟ್ ವಾರ ಸೇರ್ಸ್ ಕಟ್ತೇವೆ ನಾವು ಒಂದ್ಸತಿ ಸಮಸ್ಯೆ ಆಗಿರ್ತೈತಿ ವಾರ ಕಟ್ರಿ ಅಂತಿರ್ತಾರೆ ಸರ್ ಅವರು ಕಟ್ತಾ ಇದ್ದೇವೆ ಸರ್ ನಾವು ಕಟ್ಟಿಲ್ಲ ಅಂದಾಗ ಬಂದು ರಿಕವರಿ ಮಾಡಲಿ ಸರ್ ಸರ್ ನಾವು ಡಾಕ್ಯುಮೆಂಟ್ಸ್ ಕೇಳಿರೋ ಸಲುವಾಗಿ ಇಷ್ಟು ಜನ ಬಂದಿದ್ದಾರೆ ಡಾಕ್ಯುಮೆಂಟ್ಸ್ ಕೊಡಕ್ಕಾಗಲ್ಲ ಅಂತ ಯಾಕೆ ಕೊಡಕ್ಕಾಗಲ್ಲ ರಶೀದ್ ಅಲ್ಲ ಒಬ್ರು ಮಾತಾಡಿ ಅದನ್ನ ಹೇಳಿ ನಾವು ಒಬ್ಬೊಬ್ರು ಕೇಳ್ತೇವೆ ಯಾರನ್ನು ಕೇಳ್ತೇವೆ ದುಡ್ಡು ಕಟ್ಟಿದ್ದೀವಿ ನಾವು ಸೋಮವಾರ ಕಟ್ತೀವಿ ನಾವು ಸೋಮವಾರ ಮತ್ತೆ ಟೈಮ್ ಐತಿ ಕಟ್ಟಿಲ್ಲ ಅಂದ್ರೆ ನನ್ಗೆ ಬಂದಿರೋಷ್ಟು ಜಗಳ ಮಾಡ್ಬೋದು ಹೆಣ್ಮಕ್ಳು ಇವರ ಪ್ರತಿನಿಧಿಗಳು ಅದಾರ ಸಂಘದಲ್ಲಿ ಇವ್ರಷ್ಟೇ ಬಂದು ನಾವೇನು ಸಮಸ್ಯೆ ನೀವು ಕೇಳಬೇಕಿಲ್ಲ ಮೂರು ಜನ ಕರ್ಕೊಂಡು ಬಂದು ಇಲ್ಲಿ ಮೈ ಮೇಲೆ ಬರೋದು ಜಗಳ ಮಾಡೋದು ನೀ ಕಟ್ಟಿಲ್ಲ ನೀ ಕಟ್ಟಿ ನಮ್ಮ ಪ್ರಾಬ್ಲಮ್ ಮಾಡಕ್ ಕುಂತೈತಿ ನೀವು ಕೈಲಿಂದ ಕಟ್ಟಿ ಅಂತ ನಾವು ಎಲ್ಲಿ ಕೇಳ್ಬೇಕು ಸರ್ ನಾವು ಲೀಗಲ್ ಇದು ಡಾಕ್ಯುಮೆಂಟ್ ಕೇಳಿದ್ವಿ ಸರ್ ಅವ್ರಿಗೆ ಈ ತರ ನಾವು ಡಾಕ್ಯುಮೆಂಟ್ ಕೊಡ್ರಿ ನಾವು ಡಾಕ್ಯುಮೆಂಟ್ ಬ್ಯಾಂಕಿಗೆ ಕಟ್ಕೊಂಡು ಹೋಗ್ತೀವಿ ಈ RBI ಗೈಡ್ಲೈನ್ ಎಲ್ಲ ತೋರಿಸ್ತಾ ಇದ್ದಲ್ಲ ಸರ್ ನಾವು ಇವ್ರ ಹತ್ರ ಕಟ್ತಾ ಇದ್ದೀವಿ ನಿಮ್ಗೆ ಲೋನ್ IDBI ಬ್ಯಾಂಕ್ ಕೊಟ್ಟೈತಿ ಅಂತ ಹೇಳಿದ್ರು ನಾವು ಬ್ಯಾಂಕಿಗೆ ಕಟ್ಕೊಂಡು ಹೋಗ್ತೀವಿ ವಾರ ಒಂದು ವಾರ ಕಟ್ಟಿಲ್ಲ ನೆಕ್ಸ್ಟ್ ವಾರ ಸೇರ್ಸ್ ಕಟ್ತೇವೆ ನಾವು ಒಂದ್ಸತಿ ಸಮಸ್ಯೆ ಆಗಿರ್ತೈತಿ ತಗೊಂಡ ಮುಂದೆ ಏನ್ ಹೇಳ್ತಾರ ಅವ್ರು ವಾರ ಕಟ್ರಿ ಅಂತ ಇರ್ತಾರೆ ಸರ್ ಅವರು ಕಟ್ಟಿಲ್ಲ ಅಂದಾಗ ಬಂದು ರಿಕವರಿ ಮಾಡ್ಲಿ ಸರ್ ನಾವು ಡಾಕ್ಯುಮೆಂಟ್ಸ್ ಕೇಳಿರೋ ಸಲುವಾಗಿ ಇಷ್ಟು ಜನ ಬಂದಾರೆ ಡಾಕ್ಯುಮೆಂಟ್ಸ್ ಕೊಡಕ್ಕಾಗಲ್ಲ ಅಂತ ಯಾಕೆ ಕೊಡಕ್ಕಾಗಲ್ಲ ನಿಮ್ಮ ಹೆಸರು ಹೇಳ್ರಿ ಪೇಪರ್ ರೀ मेरे पास कहाँ है तू सेंड करने के लिए आड़ा नंबर
ಚೀಟದಲ್ಲಿ ವ್ಯವಹಾರ ಮಾಡಿದ್ದು ನಾವು ಕಟ್ಟದ್ದು ಉಳಿತಾಯ ಹಣ ಎಲ್ಲೈತಿ ಎಲ್ಲಿ ಜಮಾ ಇಟ್ಟಿಲ್ಲ ಉಳಿತಾಯ ಹಣ ಎಲ್ಲಿ ಜಮಾ ನಮ್ಗೆ ಗೊತ್ತಿದ್ದಿಲ್ಲ ನಾವು ದಡ್ರು ಅದ್ರ ಸಂಬಂಧ ಕೇಳ್ತಾ ಇದ್ದೀವಿ ಉಳಿತಾಯನೇ ನೀವು ಸಾಲ ಕೊಡ್ತೀರಿ ಬಡ್ಡಿ ಕೊಡ್ತಾ ಇಲ್ಲ ನಾವು ಬಡ್ಡಿ ಹಾಕ್ತಾ ಇಲ್ವಾ ಉಳಿತಾಯ ಬಡ್ಡಿ ಕೊಟ್ಟಿಲ್ವಾ ಬಡ್ಡಿ ಹಾಕ್ತಾ ನಿಮ್ಮ ಸಾಲ ಜೀವನ ಅದ್ರಾಗ ನಡೆಯಕತ್ತೈತ್ರಿ ಲಕ್ಷ ಗಟ್ಟಲೆ ಸಾಲ ಬ್ಯಾಂಕಿನ ಮುಖಾಂತರ ಕಟ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ. ಈಗ ನೀವು ಸಾಲ ಯಾವಾಗ ತೊಗೊಂಡ್ರಿ? ಒಂದು 3 ತಿಂಗಳ ವರ್ಷ ಹಿಂಗಾಗಿತ್ತು ಸರ್. ಇದ್ರ ಮತ್ತೆ ಅವಾಗ ಯಾಕೆ ಕೇಳಿ ಅವಾಗ ಇದ್ರ ಬಗ್ಗೆ ವಿಚಾರ ಗೊತ್ತಿಲ್ಲ ಮಾಡ್ತಾರೆ ಸರ್ ಅವರು. ನಡುವು ಎಲ್ಲ ಹಿಂಗೆಲ್ಲ ಹುಟ್ಟೋದು ಇದ್ರ ಸಂಬಂಧ ನೀವು ಮೊದಲು ತೊಗೊಳಬೇಕಾದ್ರೆ ನೀವು ಕೇಳಬೇಕಿತ್ತಲ್ಲ ಸರ್. ಈ ವಿಚಾರ ಯಾರು ವಿಚಾರ ಬಂದಾಗ ಅಲ್ಲ ಸರ್. ತೊಂದರೆ ಏನ್ ಇದ್ದಾಗ ನಾನು ನಿಮ್ಮ ಸೋಷಿಯಲ್ ಮೀಡಿಯಾ ನೋಡ್ತೀವಿ ಅಂತಪ್ಪ ಅಂತಂದ್ರೆ ಇದು ಸಂಘ ಈಗಿಂದ ಇಲ್ಲ. ಎಷ್ಟು ವರ್ಷ ಆಯ್ತು? ಹೌದು ಸರ್. ನಾವು ಅದನ್ನ ಒಪ್ಕೊಳ್ತೀವಿ. ಈಗ ನಾವು ಒಂದು ಸಂಘದಾಗ ಇನ್ಶೂರೆನ್ಸ್ ಮಾಡ್ತೇವೆ ಸರ್. ತೊಗೊಂಡ್ರೆ ನೀವು ಕಟ್ಟಬೇಕು, ಕಟ್ಲೇಬೇಕು ಸರ್. ಕಡ್ಡಾಯವಾಗಿ ಕಟ್ಟಬೇಕು, ಕಟ್ತೇವೆ. ಆದ್ರೆ ಸರ್ ಸಮಸ್ಯೆಗಳು ಇದಾವ ಮನೆಯಲ್ಲಿ. ಒಬ್ಬರು ಇದಾರೆ, ಒಂದು ವಾರ ಕಟ್ಟಿಲ್ಲ, ನೆಕ್ಸ್ಟ್ ವಾರ ಅವಕಾಶ ಇಲ್ಲ. ಅದಕ್ಕಾಗಿ ಏನ್ ಕೇಳಕತ್ತಾರ ಅವರು? ನಮ್ಗೆ ಒಂದು ಕಾಲಾವಕಾಶ ಕೊಡ್ರಿ ನೀವು. ನಾವು ನಿಮ್ಗೆ ಅದನ್ನ ಕೇಳೋದು. ನೀವ್ ಯಾಕಿದ್ರೆ ಮೊದಲು ಕೇಳಿಲ್ಲ ಅಂತ ನಮ್ಮ ಸಮಸ್ಯೆ ವಿಚಾರ ಗೊತ್ತಿದ್ದಿಲ್ಲ ಸರ್. ಎಲ್ಲ ಪ್ರತಿಯೊಬ್ಬರಿಗೂ ಗೊತ್ತು. ಅವ್ರು ಕಟ್ಕೊಂಡು ಹೊಂಟಾರು ಮಾಡ್ತಾ ಇದಾರೆ. ಈಗ ಇವನಾದ್ರು ಯಾರೇ ತಾಲೂಕು ಅಷ್ಟು ಆಡಿಟ್ ಮಾಡಿಸಿ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆಡಿಟ್ ಮಾಡಿಸಿ, ಪ್ರಾದೇಶಿಕ ಮಟ್ಟದಲ್ಲಿ ಪ್ರಾದೇಶಿಕ ಆಡಿಟ್ ಮಾಡಿಸಿ, ಕೇಂದ್ರ ಕಚೇರಿಯಲ್ಲಿ ಬಂದು ಅಲ್ಲಿ ಕೊಡ್ತೇವೆ ಬರ್ರಿ ಅಂತೇಳಿ ಒಂದು 50 ಸೇರ್ಕೊಂಡು ಅಲ್ಲಿ ಗುಡಿ ಹತ್ರ ಕರೋರು. ನಾವು ಅಲ್ಲಿ ಬರಲ್ಲ, ನೀವು ಇಲ್ಲೇ ಬರ್ರಿ ಅಂತೇಳಿ ಇವ್ರು ಕರ್ವಿ. ಊರಿನವ್ರು ಎಲ್ಲರೂ ಕರ್ಕೊಂಡು ಇಲ್ಲಿ ಬಂದರು. ಇವಾಗ ಕಳಿಸಿ ಎಲ್ಲರೂ ಏನ್ ಸಮಸ್ಯೆ ಹೇಳ್ರಿ? ಈಗ ಹೇಳ್ರಿ ನಿಮ್ದು ಯಾವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಇಲ್ಲಿ ಸ್ಥಳೀಯವಾಗಿ ಮೇಲ್ವಿಚಾರಕರು ರೇಷ್ಮಾ ಸರ್, ತಿರುವಳ್ಳಿ ಮೇಲ್ವಿಚಾರಕರು ರೇಷ್ಮಾ ಮೊಗರೆ ತಿಪ್ಪೇಸ್ವಾಮಿ ಎಂ ಸರ್, ಎಂ ಸರ್. ನಾವು ಪ್ರಾಪರ್ ಚಿತ್ರದುರ್ಗ ಸರ್. ರೇಷ್ಮಾ ಅವರು ಭಟ್ಕಳ ಸರ್, ತಿಪ್ಪೇಸ್ವಾಮಿ ಚಿತ್ರದುರ್ಗ. ಇಲ್ಲಿ ಸೇವಾ ಪ್ರತಿನಿಧಿ ಜ್ಯೋತಿ ಅಂತ. ಈ ತರ ಹೇಳ್ರಿ ಏನ್ ಸಮಸ್ಯೆ? ಅವ್ರು ಕೇಳ್ತಿರೋದು ಏನಂದ್ರೆ ಒಂದು ವಿಷಯ ಸರ್. ವೀರೇಂದ್ರ ಹೆಗ್ಡೆ ಅವರು ಸಂಸ್ಥೆ ನಡೆಸ್ತಾ ಬಂದು ಈಗ ಕಳೆದ 15 ವರ್ಷದಿಂದ ಇಲ್ಲಿ ಸಂಸ್ಥೆ ನಡೆಸ್ಕೊಂಡು ಬಂದಿದ್ದಾರೆ ಸರ್. ಅವತ್ತಿಂದ ಇವತ್ತಿನವರೆಗೂ ಯಾವುದೇ ಸಮಸ್ಯೆ ಇಲ್ಲಿ ಈ ಗ್ರಾಮದಲ್ಲಿ ಯಾವುದೂ ಆಗಿಲ್ಲ. ಕಳೆದ ಈಗ ಏನಾಗಿದೆ ಅಂದರೆ ಎಲ್ಲರೂ ಸಾಲ ವ್ಯವಹಾರ ಮಾಡಿದ್ದಾರೆ. ಇದು ಸಿಬಿಲ್ಗೆ ಅಡಪ್ ಇಲ್ದಲ್ಲಿ ಅಂದರೆ ಸಿಬಿಲ್ಗೆ ಅಂದರೆ ಈಗ ಕಡುಬಡವರೆಲ್ಲ ಇದ್ದಾರೆ ಸರ್ ಈ ಸಂಘದಲ್ಲಿ. ಶ್ರೀಮಂತರು ಆಗರ್ಬೋದು, ಶ್ರೀಮಂತರು ಯಾರಿಲ್ಲ ಈ ಸಂಘದಲ್ಲಿ. ಹಂಗಿದ್ದಾಗ ನಾವೆಲ್ಲರನ್ನು ಸಿಬಿಲ್ ಅಡಾಪ್ಟ್ ಮಾಡಿ ಸಾಲ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ಮಾನವೀಯನಲ್ಲಿ ಗುಂಪು ಭದ್ರತೆ ಆಧಾರದ ಮೇಲೆ IDB ಬ್ಯಾಂಕ್ ಮುಖಾಂತರ ಒಪ್ಪಂದ ಪತ್ರ ತಗೊಂಡು ಈಗ ಸಾಲ ವ್ಯವಹಾರ ಈ ಹಳ್ಳಿಯಲ್ಲಿ ಈಗ ಇದು ನಾವು ಒಂದು ಯಾವ್ದೋ ಒಂದು ಅಂಗಡಿ ಚೀಟಿನೇ ಅಂತ ಅಂದ್ಕೊಂಡ್ರಿ ಆಯ್ತಾ? ನಿಮ್ ಪ್ರಕಾರ ಇದು ಅಂಗಡಿ ಚೀಟಿ ಯಾರೋ ಹೇಳ್ಬಿಟ್ರಿ ನೀವು ಅಂಗಡಿ ಚೀಟಿ ಅಂತ ಅಂದ್ಬಿಟ್ರಿ. ಬಂದ್ ಹೇಳಿಲ್ವಾ ಸರ್ ಈಗ ಮೇಡಮ್? ಇಲ್ಲಿ ಮುಗೀತು ಪಂಚಾಯತಿಗೆ ಇನ್ಸೂರೆನ್ಸ್ ಕಟ್ಟಿ ಕೊಡ್ರಲ್ಲ. ಸಾಲ ತೆಗ್ದೇನಲ್ಲ, ಬಾಂಡ್ ಅಲ್ಲಿ ಇಲ್ಲ. ರೊಕ್ಕ ಕಟ್ಟಿದ್ದು ಸ್ಲಿಪ್ ಇನ್ಸೂರೆನ್ಸ್ ಆಫೀಸಿಂದ ಬರಲ್ಲ. ಬಾಂಡ್ ಅಲ್ಲಿ ನನ್ನ ಕೈಗೆಲ್ಲ ನಿಮ್ಮ
ನಾನು 10 ಲಕ್ಷ ತಗೊಂಡಿನಿ. ನಾನು 1 ನಿಮಿಷ ನೀವು ತಂದು ನನಗೆ ಬಾಂಡ್ ಹಾಕ್ತಿದ್ರೆ ಸಾಲ ಬೇಕಾದಾಗ ನಾನು 5 ಪರಿಸರ ಬಾಂಡ್ ಕತ್ತೆ ಖರೀದಿ ಯಾಕಂದ್ರೆ ನೀವು ಜವಾಬ್ದಾರ ನಾಳೆಯಿಂದ ಎಲ್ಲರೂ ಕೊಡ್ತಾರೆ. ಇದು ಒಂದು ವಾರ ನೋಡ್ತಾರೆ. ಒಂದು ವಾರದ ಕಂತು ಕರೆಕ್ಟ್ ಆಗಿ ಬಂತ, ವಾರದ ಕಂತು ಕರೆಕ್ಟ್ ಆಗಿ ಬಂತ ಅವರು ಕಂಪ್ಲೇಂಟ್ ಕೊಡ್ತಾರೆ. ಏನ್ ಡಾಕ್ಯುಮೆಂಟ್ ನಾನು ಯಾವ್ದು ಕೂಡ ಲೀಗಲ್ ಆಗಿ ನಿಮ್ಗೆ ಏನ್ ದಾಖಲಾತಿ ಕೊಡ್ಬೇಕಾ ಎಲ್ಲ ಇದೆ ಆಯ್ತಾ. ಪುಸ್ತಕದಲ್ಲಿ ಇಡುವಂತದ್ದೇ. ನೀವು ಬ್ಯಾಂಕಿಗೆ ಹೋಗಬೇಕಿತ್ತು, ಸಾಲ ತಗೊಳ್ಬೇಕಾದ್ರೆ ಸಂಘಕ್ಕೆ ಯಾಕೆ ಬಂದ್ರಿ? ಮತ್ತೆ ಯಾಕೆ ಬಂದ್ರಿ? ನಾವು ಕೊಡ್ತಿದ್ದೀವಿ. ಮಧ್ಯವರ್ತಿ ಇರೋದು ಸಂಘದಲ್ಲಿ ಸಂಘಕ್ಕೆ ಕೊಡ್ತಿರೋದು. ಬ್ಯಾಂಕಿಗೆ ಹೋಗಿ ತಗೊಳ್ಳಿ. ನಾಳೆ ಏನಾದ್ರು ಸಮಸ್ಯೆ ಆಯ್ತಪ್ಪ ಅಂದ್ರೆ ನಿಮ್ಮನೆ ಬಾಗಿಲಿಗೆ ಅದು ಬೇರೆ ಪ್ರಶ್ನೆ ಬಿಡಿ. ಆದ್ರೆ ನೀವು ಈ ರೀತಿ ಎಲ್ಲ ಮಾಡಿ ನನ್ನ ಗಮನಕ್ಕೆ ಇನ್ನೊಂದ್ಸಲ ನಮ್ಮ ಗಮನಕ್ಕೆ ಏನಾದ್ರು ಸಂಘಕ್ಕೆ ಹೋಗಿ ಅವ್ರು ಕಟ್ಟಬೇಡಿ ಅಂತ ಅಪಪ್ರಚಾರ ಮಾಡಿದ ನನ್ನ ಕಿವಿಗೆ ಸಂಘದವ್ರು ಏನಾದ್ರು ಹೇಳಿದ್ರೆ ಅದು ಬೇರೆ ಪ್ರಶ್ನೆ. ಸಂಘಕ್ಕೆ ದುಡ್ಡು ಕಟ್ಟಬೇಡ ಅಂತ ಹೇಳಿ ನಾನು ಇಲ್ಲ. 1 ನಿಮಿಷ ನಾನು ಹೇಳಲ್ಲ. ನೀನ್ ಹೇಳಿಲ್ಲ, ನಾನು ವೈಯಕ್ತಿಕ ಹೌದಲ್ಲ. ನಾನು ವೈಯಕ್ತಿಕ ನೀನ್ ಮಾಡ ನೋಡ್ರಪ್ಪ, ಸಂಘದಾಗಿದ್ದಾರೆ ಯಾರು ತಪ್ಪಿಸ್ಬೇಡ್ರಿ. ನೀವು ಈಗ ನಾಳೆಗೆ ಇದು ಕಟ್ಟಿ ಈಗ ಒಂದು ವಿಚಾರ ಏನ್ ಗೊತ್ತಾ, ಇವ್ರು ಬಿಡ್ತಾರ ಇಲ್ಲ ನಮ್ಮ ನಾವು ನಾನು ಹೇಳ್ತೀನಿ ನಿಮ್ಮ ಊರಲ್ಲಿ ಸಾಲ ಕೊಡ್ತೀನಿ ನಾನು ಅಷ್ಟೇ. ನೋಡಿ ಊರಲ್ಲೇ ಸುದ್ದಿ, ಮಕ್ಕಳನ್ನು ಸಂಘ ನಿಲ್ಸಿದ್ದಾರೆ ಅಂತ ಸುದ್ದಿ ಕೇಳಿ ಈಗ ಇಲ್ಲೇ ನಿಮ್ಮೂರಲ್ಲೇ ಹೇಳ್ತಿದ್ದಾರೆ, ಇಲ್ಲೇ ಜನ ಹೇಳ್ತಿದ್ದಾರೆ. ನೀವು ನಮ್ಗೆ ಸರಿ ಇಲ್ಲ ನಾನು ಸರಿ ಇಲ್ಲ. ನಮ್ಗೇನ್ ಕೊಡೋದು ನೀವು ಕೊಟ್ಟು ನಿಮ್ಗೇನ್ ಕೊಡೋದು ಇಸ್ಕೊಳ್ಳೋದು ನೀವು ಇಸ್ಕೊಂಡು ಸರಿ ಸರಿ ಬಿಡ್ಬೇಕಷ್ಟೇ. ನಾ ಹೇಳೋದು ಮಾಡ್ಕೊಂಡಿದ್ದೆ ನಾವು ಕೆಲಸ
ನೀವು 10 ಜನನೂ ಕಟ್ಟೋದು ನಿಲ್ಸ್ಬಿಡ್ತೀರಿ. ನಂದು ವೈಯಕ್ತಿಕ ನಮ್ಮ ಸಂಘದಾಗ 8 ಜನ ಕಟ್ಟಿದ್ರು ಕಟ್ಲಿ ನಾನು ಬೇಡ ಅನ್ನಲ್ಲ. ನನ್ನ ಡಾಕ್ಯುಮೆಂಟ್ಸ್ ನೀವು ಬನ್ನಿ ಆಫೀಸ್ಗೆ ಡಾಕ್ಯುಮೆಂಟ್ಗೆ ಹೋಗಿ ಅಲ್ಲ ನಮ್ಮ ಧರ್ಮಸ್ಥಳ ಹೆಡ್ ಆಫೀಸ್ ಐತೆ, ಸಾಲ ಕ್ಲೋಸ್ ಮಾಡಿ ಹೋರಾಟ ಮಾಡಿ, ಕ್ಲೋಸ್ ಮಾಡಿ ಸಾಲ ಇಟ್ಕೊಂಡು ಹೋರಾಟ ಮಾಡೋದಲ್ಲ, ಲೀಗಲ್ ಆಗದಂತ ದಾಖಲಾತಿಗಳನ್ನ ನೀವು ಬ್ಯಾಂಕ್ ನಿಂದ ಒದಗಿಸಿದ್ರೆ ಅಂತ ಮತ್ತೆ ಯಾವ ಸಾಲ ಕಟ್ಟಿ ಕ್ಲೋಸ್ ಮಾಡಲಿಲ್ಲ ಅವರು. ಸಾಲ ಕೊಡ್ಬೇಕಾದ್ರೆ ನಾವು ದಾಖಲೆ ಯಾರು ಡಾಕ್ಯುಮೆಂಟ್ ಕೇಳಿಲ್ಲ ಅಣ್ಣ, ನಾವೇನ್ ಮಾಡ್ಲಿ? ನೀವು ಹೇಳಾಕತ್ತಲ್ರಿ ಬ್ಯಾಂಕಿಗೆ ಹೋಗ್ರಿ ಅಂತ. ಅವರು ಸಂಘದಲ್ಲಿ ಬಂದಿದ್ದಾರೆ, ಸಂಘದ ತೀರ್ಮಾನ ನಾವು ಮಾಡಿದೀವಿ. ಅವ್ರು ಬ್ಯಾಂಕಿಗೆ ಹೋಗಿಲ್ಲ, ಬ್ಯಾಂಕ್ ಕೊಡಿಂದ ಸಾಲ ಕಟ್ತಾ ಇಲ್ಲ ಇವ, ಇವನ್ಗೆ ವಿಚಾರ ಅವರು ಸಂಘದಲ್ಲಿ ಬಂದಿದ್ದಾರೆ.